ಪರ ವಿರೋಧ ಚರ್ಚೆಗಳ ನಡುವೆ ಚುನಾವಣಾ ಆಯೋಗದಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಶುರುವಾಗ್ತಾ ಇದೆ. ನಾಳೆಯಿಂದ ಮೂರನೇ ಹಂತದ ವಿಶೇಷ ಸಮಗ್ರ ಪರಿಷ್ಕರಣೆ ಶುರುವಾಗುತ್ತೆ. ಕರ್ನಾಟಕ ಸೇರಿ 16 ರಾಜ್ಯಗಳು, 3 ಕೇಂದ್ರಾಡಳಿತ ಪ್ರದೇಶ ಇಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಲಿದೆ. ನಮ್ಮ ರಾಜ್ಯದಲ್ಲೂ ಆಗುತ್ತೆ. ಜೊತೆಗೆ 16 ರಾಜ್ಯಗಳು, ಒಟ್ಟು 3 ಕೇಂದ್ರಾಡಳಿತ ಪ್ರದೇಶ ಮತದಾರರ ಪಟ್ಟಿ ಪರಿಶೀಲನೆ, ನಕಲಿ ಹೆಸರು ತಡೆಗಾಗಿ ಈ ಕ್ರಮವನ್ನು ಚುನಾವಣಾ ಆಯೋಗ ಕೈಗೊಂಡಿದೆ. ನಾಳೆಯಿಂದ ಜುಲೈ 29ರವರೆಗೆ BLOಗಳು ಮನೆ ಮನೆಗೆ ತೆರಳಿ ಸಮೀಕ್ಷೆಯನ್ನು ಮಾಡ್ತಾರೆ. ಸದ್ಯ ದೇಶದಲ್ಲಿ ಆಗ್ತಾ ಇರುವಂಥ ಮೂರನೇ ಹಂತದ ವಿಶೇಷ ಸಮಗ್ರ ಪರಿಷ್ಕರಣೆ ಇದು. ಚುನಾವಣಾ ಆಯೋಗದಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೋಟರ್ ID ಹಾಗೂ ಆಧಾರ್ ಕಾರ್ಡ್ ವಿವರಗಳ ಹೊಂದಾಣಿಕೆ ಆಗಲೇಬೇಕು. ಮನೆ ಬದಲಾಯಿಸಿದವರು, ಲಭ್ಯವಿಲ್ಲದವರ ಹೆಸರು ಡಿಲೀಟ್ ಭೀತಿ ಕೂಡ ಇದೆ. ಹೊಸದಾಗಿ ಹೆಸರು ಸೇರಿಸೋಕ್ಕೂ ಕೂಡ ಫಾರ್ಮ್ 6 ತಿದ್ದುಪಡಿ ಫಾರ್ಮ್ 8 ಬಳಕೆ ಮಾಡಲಾಗುತ್ತೆ. ಆಗಸ್ಟ್ 5ರಂದು ಕರಡು ಪಟ್ಟಿ, ಹಾಗೆಯೇ ಅಕ್ಟೋಬರ್ 7ರಂದು ಅಂತಿಮ ಪಟ್ಟಿ ಪ್ರಕಟ ಆಗುತ್ತೆ. ದೆಹಲಿ, ಪಂಜಾಬ್, ಹರಿಯಾಣ, ಉತ್ತರಾಖಂಡ್, ಮಣಿಪುರ, ಮೇಘಾಲಯ, ಜಾರ್ಖಂಡ್, ನಾಗಾಲ್ಯಾಂಡ್, ಸಿಕ್ಕಿಂ, ತ್ರಿಪುರ, ಮಹಾರಾಷ್ಟ್ರ, ಒಡಿಶಾ, ಇತ್ತ ತೆಲಂಗಾಣ, ಅರುಣಾಚಲ ಪ್ರದೇಶ, ಕರ್ನಾಟಕ, ಚಂಡೀಗಢದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭ ಆಗುತ್ತೆ. ನಾಳೆಯಿಂದ ಇದು ಕೂಡ ದೇಶದಲ್ಲಿ ನಡೀತಾ ಇರುವಂತಹ ಮೂರನೇ ಹಂತದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ. 16 ರಾಜ್ಯಗಳು, ಅದರಲ್ಲಿ ನಮ್ಮ ರಾಜ್ಯ ಕೂಡ ಸೇರಿದೆ. 3 ಕೇಂದ್ರಾಡಳಿತ ಪ್ರದೇಶ ಇದೆ. ಅಗತ್ಯ ದಾಖಲೆಗಳನ್ನು ನೀವು ಅಧಿಕಾರಿಗಳಿಗೆ ಕೊಡಬೇಕು. ಸಮೀಕ್ಷೆಗೆ ಬಂದಂಥ ಸಂದರ್ಭದಲ್ಲಿ ನೀವು ಈ ಹಿಂದೆ ವೋಟರ್ ID ಮಾಡಿಸುವಂಥ ಟೈಮ್ನಲ್ಲಿ ಒಂದು ಬೇರೆ ಅಡ್ರೆಸ್ಸನ್ನು ಕೊಟ್ಟಿರ್ತೀರಿ. ಈಗ ನೀವು ಬೇರೆ ಜಾಗದಲ್ಲಿ ಇರ್ತೀರಿ, ಅಲ್ಲಿ ವಿಳಾಸ ಬದಲಾವಣೆ ಆಗಿರುತ್ತೆ. ಹೀಗೆ ಒಂದಷ್ಟು ಗೊಂದಲಗಳು ಸರ್ವೇ ಸಾಮಾನ್ಯವಾಗಿ ಮತದಾರರಲ್ಲೂ ಕೂಡ ಇರುತ್ತೆ. ಆ ಗೊಂದಲಗಳು ಏನಿದ್ರು ಕೂಡ ನೀವು ಸರಿಯಾದಂಥ ಮಾಹಿತಿಯನ್ನು ಕೊಟ್ಟರೆ, BLOಗಳು, ಅಧಿಕಾರಿಗಳು, ಬಂದಂಥ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿ ಕೊಟ್ಟರೆ ಅಲ್ಲೂ ಕೂಡ ತಿದ್ದುಪಡಿ ಆಗುತ್ತೆ. ಬಟ್ ಚುನಾವಣಾ ಆಯೋಗ ಆಲ್ರೆಡಿ ಸಾಕಷ್ಟು ಮಾಹಿತಿಯನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಪರ ವಿರೋಧ ಚರ್ಚೆಗಳಂತೂ ಈ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ಆಗ್ತಾ ಇದೆ. BJPಯವರು ಇದರ ಪರ ಇದ್ದರೆ ಕಾಂಗ್ರೆಸ್ನವರು ಇದನ್ನು ವಿರೋಧ ಮಾಡಿಕೊಂಡು ಬರ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲ್ ಆಗಿರಬಹುದು ಅಥವಾ ದೇಶದ ಬೇರೆ ಬೇರೆ ಭಾಗದಲ್ಲಿ ಈ SIR ಪ್ರಕ್ರಿಯೆ ಆದಾಗ ವೋಟು ಚೋರಿ ಅಭಿಯಾನ ಕೂಡ ಆರಂಭ ಮಾಡಿದ್ರು ಕಾಂಗ್ರೆಸ್ನವರು. ಬಟ್ ಇದು ಸರಿಯಿಲ್ಲ ಎನ್ನುವಂಥ ವಾದ ಕಾಂಗ್ರೆಸ್ನವರದು. ಇತ್ತ SIR ಪ್ರಕ್ರಿಯೆಗೆ ಚುನಾವಣಾ ಆಯೋಗದಿಂದ ಸಕಲ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆಯಿಂದ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ SIR ಪ್ರಕ್ರಿಯೆ ನಡೆಯುತ್ತೆ. ಅಂತ ಹೇಳಿದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ GBA ವ್ಯಾಪ್ತಿಯಲ್ಲೂ ಕೂಡ ಆಗುತ್ತೆ. 1 ತಿಂಗಳ ಕಾಲ SIR ಪ್ರಕ್ರಿಯೆ ನಡೆಯಲಿದೆ. ಇವತ್ತು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಮಧ್ಯಾಹ್ನ 2:30ಕ್ಕೆ ವಿ ಅನ್ಬುಕುಮಾರ್ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಪ್ರಕ್ರಿಯೆ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ಕಚೇರಿಯಲ್ಲಿ ಪ್ರೆಸ್ ಮೀಟ್ ನಡೆಯುತ್ತೆ. ಇಲ್ಲಿ ಈ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗದ ಅಧಿಕಾರಿಗಳು ಮಾಹಿತಿಯನ್ನು ಕೊಡಲಿದ್ದಾರೆ. ಒಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲೂ ನಾಳೆಯಿಂದ ಈ SIR ಪ್ರಕ್ರಿಯೆ ಆರಂಭ ಆಗುತ್ತೆ. 1 ತಿಂಗಳ ಕಾಲ ಮನೆ ಮನೆಗೆ ಅಧಿಕಾರಿಗಳು, BLO ಅಧಿಕಾರಿಗಳು ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಸರಿಯಾದ ಮಾಹಿತಿಯನ್ನು ಮತದಾರರು ಕೂಡ ಒದಗಿಸಬೇಕು. ಇತ್ತ ಮಧ್ಯಾಹ್ನ 2:30ಕ್ಕೆ ವಿ ಅನ್ಬುಕುಮಾರ್ ಅವರಿಂದ ಸುದ್ದಿಗೋಷ್ಠಿ ಇರೋದು. ಮುಖ್ಯ ಚುನಾವಣಾಧಿಕಾರಿ ಕಚೇರಿಯಲ್ಲಿ ಈ ಪ್ರೆಸ್ ಮೀಟ್ ನಡೆಯುತ್ತೆ. ಇಲ್ಲೂ ಕೂಡ ಚುನಾವಣಾ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನು ಮತದಾರರಿಗೆ ಕೊಡಲಿದ್ದಾರೆ.